ಕೈಲಾಗದವರ ಕೊನೆಯ ಅಸ್ತ್ರ ಏನಪ್ಪಾ ಅಂದ್ರೆ ಅಪಪ್ರಚಾರವಂತೆ. ಅಂತೆಯೇ ರಾಜಕೀಯದಲ್ಲೂ ಕೂಡ ತಮ್ಮ ರಾಜಕೀಯ ಎದುರಾಳಿಯನ್ನ ಮಣಿಸುವುದಕ್ಕೆ, ತಮ್ಮ ರಾಜಕೀಯ ಜೀವನಕ್ಕೆ ಅಡ್ಡ ಆಗಿರುವವರನ್ನ ಮತ್ತು ತಮಗೆ ಆಗದವರನ್ನ ಮುಗಿಸುವುದಕ್ಕೆ ಒಂದಷ್ಟು ಮಂದಿ ಹನಿ ಟ್ರ್ಯಾಪ್ನಂತಹ ಖೆಡ್ಡಾವನ್ನ ತೋಡುವುದಕ್ಕೆ ಮುಂದಾಗಿದ್ದಾರೆ. ಹೌದು, ರಾಜ್ಯ ರಾಜಕಾರಣದಲ್ಲಿ ಸದ್ಯಕ್ಕೆ ಹನಿ ಟ್ರ್ಯಾಪ್ ದೊಡ್ಡ ಸಂಚಲನವನ್ನ ಸೃಷ್ಟಿಸಿದೆ. ರಾಜಕೀಯವಾಗಿ ತಮಗೆ ಆಗದವರನ್ನ ಮುಗಿಸುವುದಕ್ಕೆ ಹನಿ ಟ್ರ್ಯಾಪ್ ಮೂಲಕ ಕಟ್ಟಿಹಾಕುವಂತಹ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಗಂಭೀರ ಆರೋಪ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬಂದಿದೆ. ಹೌದು, ನಿನ್ನೆ ಸದನದಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಸತ್ಯವನ್ನ ಬಹಿರಂಗಪಡಿಸಿದ್ದಾರೆ. ಅದೇನಪ್ಪಾ ಅಂದ್ರೆ ರಾಜ್ಯದಲ್ಲಿ ಸಿಡಿ ಪೆನ್ಡ್ರೈವ್ಗಳ ಕಾರ್ಖಾನೆ ಇದೆ ಅಂತ ಹೇಳಿ ಜನ ಮಾತಾಡ್ಕೊಳ್ತಿದ್ದಾರೆ. ಅದು ಸತ್ಯ ಕೂಡ. ತಮ್ಮನ್ನೂ ಸೇರಿದಂತೆ 48 ಜನಪ್ರತಿನಿಧಿಗಳ ಪೆನ್ ಡ್ರೈವ್ ಇದೆ. ಇದರಲ್ಲಿ ಕಾಂಗ್ರೆಸ್ ಮಾತ್ರವಲ್ಲದೆ ಎಲ್ಲಾ ಪಕ್ಷದವರು ಇದ್ದಾರೆ. ಕೇವಲ ರಾಜ್ಯ ನಾಯಕರು ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಇದ್ದಾರೆ. ನನ್ನ ವಿರುದ್ಧವೂ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ. ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗ್ಲಿ, ನಿರ್ಮಾಪಕರು, ನಿರ್ದೇಶಕರು, ನಟರು ಯಾರಿದ್ದಾರೆ ಅನ್ನೋದು ಹೊರಗೆ ಬರ್ಲಿ, ಜನರಿಗೆ ಗೊತ್ತಾಗ್ಲಿ. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ನಾನೇನು ಶ್ರೀರಾಮಚಂದ್ರನಲ್ಲ, ಸತ್ಯ ಹರಿಶ್ಚಂದ್ರನೂ ಅಲ್ಲ ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ನಿನ್ನೆ ಸದನದಲ್ಲಿ ಮಾತನಾಡಿದ್ರು. ಇನ್ನು ರಾಜಣ್ಣ ಅವರ ಮಾತಿಗೆ ಅನೇಕ ಮಂದಿ ನಾಯಕರು ಧ್ವನಿಗೂಡಿಸಿದ್ದು, ಬಿಜೆಪಿ ಶಾಸಕ ಮುನಿರತ್ನ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದು, ತಾವು ಕೂಡ ಇಂಥ ಕೃತ್ಯಕ್ಕೆ ಬಲಿಪಶು ಆಗಿದ್ದೇನೆ ಅಂತ ಹೇಳಿ ಭಾವುಕರಾಗಿಯೇ ಮಾತನಾಡಿದ್ರು. ಇನ್ನು ಕೆಎನ್ ರಾಜಣ್ಣ ಅವರ ಮಾತಿಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಉತ್ತರ ಕೊಟ್ಟಿದ್ದು, ಇಂಥದ್ದಕ್ಕೆಲ್ಲ ಫುಲ್ ಸ್ಟಾಪ್ ಅನ್ನ ಇಡಬೇಕು, ಸದನದ ಮರ್ಯಾದೆ ಕಾಪಾಡಬೇಕಾಗಿದ್ದು, ಇದು ಪ್ರತಿಯೊಬ್ಬ ಸದಸ್ಯರ ಮರ್ಯಾದೆ ಪ್ರಶ್ನೆಯಾಗಿದ್ದು, ಲಿಖಿತ ದೂರು ಕೊಟ್ಟ ಬಳಿಕ ಉನ್ನತ ಮಟ್ಟದ ತನಿಖೆ ನಡೆಸಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೆಎನ್ ರಾಜಣ್ಣ ಅವರ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಹನಿ ಟ್ರ್ಯಾಪ್ ವಿಚಾರವಾಗಿ ರಾಜಣ್ಣ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ಲಿ, ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದರೆ ಅದು ಬಗೆಹರಿಯುವುದಿಲ್ಲ. ಇದರಲ್ಲಿ ಯಾರಿದ್ದಾರೆ ಎಂಬುದನ್ನ ಪತ್ತೆ ಮಾಡಬೇಕು ಅಂದ್ರೆ ತನಿಖೆ ಆಗಬೇಕು ಎಂದಿದ್ದಾರೆ.